ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಬೃಹತ್ ಪಾರ್ಕಿಂಗ್ ಕಟ್ಟಡ. ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ಪಾರ್ಕ್ ಮಾಡಲು ವಾಹನಗಳೇ ಬರ್ತಿಲ್ಲ. ಬಿಬಿಎಂಪಿ ಕೋಟಿ ಖರ್ಚು ಮಾಡಿರೋ ಅತ್ಯಾಧುನಿಕ ಪಾರ್ಕಿಂಗ್ ಕಟ್ಟಡ ಗೋಡೌನ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ನದ್ದೇ ದೊಡ್ಡ ಸಮಸ್ಯೆ. ಇದರ ಕಾರಣಕ್ಕಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಮಲ್ಟಿ ಲೆವೆಲ್ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಿಬಿಎಂಪಿ ಮಾಡಿದೆ. ಆದರೆ ಕಳೆದ ಒಂದು ತಿಂಗಳಿಂದನೂ ಕೂಡ ಈ ಪಾರ್ಕಿಂಗ್ ವ್ಯವಸ್ಥೆ ಶುರುವಾಗಿ ಒಂದು ತಿಂಗಳಾದರೂ ಕೂಡ ವೆಹಿಕಲ್ಗಳು ಇಲ್ಲಿಗೆ ಆಗಮಿಸ್ತಿರುವಂಥ ಸಂಖ್ಯೆ ಏನಿದೆ ನಿರೀಕ್ಷೆಯಷ್ಟು ಆಗ್ತಾನೇ ಇಲ್ಲ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರೋ ಬೃಹತ್ ಪಾರ್ಕಿಂಗ್ ಕಟ್ಟಡ ಲೋಕಾರ್ಪಣೆಯಾಗಿ ತಿಂಗಳೇ ಕಳೆದಿದೆ. ಮೆಜೆಸ್ಟಿಕ್, ಅವೆನ್ಯೂ ರೋಡ್, ಗಾಂಧಿನಗರ ಸೇರಿದಂತೆ ಮೋಸ್ಟ್ ಬ್ಯುಸಿ ಏರಿಯಾದ ಸೆಂಟರ್ ಪಾಯಿಂಟ್ ಆಗಿರುವಂತಹ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ಕಟ್ಟಡವನ್ನ ಕಟ್ಟಿದೆ. ಆದರೆ ಜನ ಮಾತ್ರ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಇದ್ರೂ ಕೂಡ ರಸ್ತೆ ಪಕ್ಕದಲ್ಲೇ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಿದ್ದಾರೆ. ಸರ್, ಟೂ ವೀಲರ್ ನಮ್ಮ ಸ್ಪೇಸ್ ಬಂದ್ಬಿಟ್ಟು ಡಬ್ಲ್ಯೂ ಸ್ಪೇಸ್ ಮಾಡಿ 750 ಐತೆ. ವೆಹಿಕಲ್ಸ್ ಪಾರ್ಕ್ ಆಗ್ತಾರೆ ಬಂದ್ಬಿಟ್ಟು 2 ವೆಹಿಕಲ್ 3 ವೆಹಿಕಲ್ ಅಷ್ಟೇ ಸರ್. 2 to 3 ನಂಬರ್ಸ್ ಅಷ್ಟೇ ವೆಹಿಕಲ್ ಪಾರ್ಕ್ ಆಗ್ತದೆ ಸರ್. ನನಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒಂದು ದಿನಕ್ಕೆ ಮಿನಿಮಮ್ ಆವ್ರೇಜ್ ಅಂದರೂ ಒಂದು 400 ಟೂ ವೀಲರ್ ಬರ್ತದೆ. 4 ವೀಲರ್ ಮಿನಿಮಮ್ 450 to 500 ಬರ್ತದೆ ಅಂದ್ಕೊಂಡಿದ್ರು ಸರ್. ಇದು ವರ್ಕೌಟೇ ಆಗ್ತಾಯಿಲ್ಲ ಸರ್. ಬಿಬಿಎಂಪಿ ಆಮೇಲೆ ಟ್ರಾಫಿಕ್ ಪೊಲೀಸ್ ಅವ್ರು ಸಪೋರ್ಟ್ ಬೇಕು ನಮಗೆ. ಇನಿಷಿಯೇಟ್ ತೊಗೊಂಡು ಅದೇನು ಮಾಡಬೇಕು ಸರ್, ಮುಂದೆ ಮಾಡಬೇಕು. ಕೋಟಿ ಖರ್ಚು ಮಾಡಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೂ ಕೂಡ ಜನ ಮಾತ್ರ ಅತ್ತ ಮುಖ ಮಾಡ್ತಿಲ್ಲ. ಯಾರು ದುಡ್ಡು ಕಟ್ಟಿ ಪಾರ್ಕಿಂಗ್ ಮಾಡ್ತಾರೆ ಅಂತ ರಸ್ತೆ ಪಕ್ಕದಲ್ಲೇ ವಾಹನಗಳನ್ನ ನಿಲ್ಲಿಸ್ತಿದ್ದಾರೆ. ಪಾಲಿಕೆಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ದಾರೆ. ಆ ಪಾರ್ಕಿಂಗ್ ಬಿಟ್ಟು ಜನಗಳು ಬೀದಿ ಬದಿನಲ್ಲಿ ನಿಂತ್ಕೊಂಡು ತುಂಬ ತೊಂದರೆ ಆಗ್ತದೆ ಟ್ರಾಫಿಕ್ಗೆ. ಯಾಕೆ ಬ್ಯಾಂಗ್ಳೂರು ಟ್ರಾಫಿಕ್ ತುಂಬ ಹೆಚ್ಚಳ ಆಗ್ತಾಯಿದೆ ದಿನದಿಂದ ದಿನಕ್ಕೆ. ಅದಕ್ಕೆ ದಯಮಾಡಿ ನೀವು ರೋಡ್ ಸೈಡ್ ಪಾರ್ಕ್ ಮಾಡಬೇಡಿ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅಥವಾ ಪಾಲಿಕೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅಲ್ಲಿ ಮಾಡಿ, ತೊಂದರೆ ಆಗಲ್ಲ ಜನಗಳಿಗೆ. ಬಿಬಿಎಂಪಿ ಮತ್ತು ಟ್ರಾಫಿಕ್ ಪೊಲೀಸರು ರೋಡ್ನಲ್ಲಿ ನಿಲ್ಲಿಸೋ ವಾಹನಗಳ ಮೇಲೆ ನಿಗಾ ವಹಿಸದೆ ಹೋದ್ರೆ ಅತ್ಯಾಧುನಿಕ ಪಾರ್ಕಿಂಗ್ ಕಟ್ಟಡ ಗೋಡೌನ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದ್ದೂ ಇಲ್ಲದಂತಾಗಿದೆ ಈ ಫ್ರೀಡಮ್ ಪಾರ್ಕ್ನಲ್ಲಿರುವಂಥ ಪಾರ್ಕಿಂಗ್ ಸಿಸ್ಟಮ್. ಎಲ್ಲವೂ ಕೂಡ ರಸ್ತೆ ಮೇಲೇ ಈ ಹಿಂದೆ ಮೊದಲು ಹೇಗೆ ವೆಹಿಕಲ್ಗಳ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಆಗ್ತಾಯಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಏನು ಕಡಿವಾಣ ಹಾಕ್ತೀವಿ ಅಂತೇಳಿ ಸಂಚಾರ ಪೊಲೀಸರು ಹೇಳಿದರು. ಬಿಬಿಎಂಪಿ ಪ್ಲಾನ್ ಮಾಡಿ ಇಲ್ಲೇನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇದು ಯಾವುದು ಕೂಡ ಯೂಸ್ ಆಗ್ತಾ ಇಲ್ಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18.